ಬೆಳಗಾವಿಯಲ್ಲಿ ಕತ್ತಿ ಫ್ಯಾಮಿಲಿ ವರ್ಸಸ್ ಜಾರಕಿಹೊಳಿ ಫ್ಯಾಮಿಲಿ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎರಡೂ ಫ್ಯಾಮಿಲಿಯ ನಡುವೆ ಮತ್ತೆ ಕದನ ಶುರುವಾಗಿದೆ. ರಮೇಶ್ ಕತ್ತಿ ಸತೀಶ್ ಜಾರಕಿಹೊಳಿ ನಡುವೆ ಟಾಕ್ ವಾರ್. ಡಿಸಿಸಿ ಬ್ಯಾಂಕ್ ಚುನಾವಣೆ ಪರಸ್ಪರ ಏಟು ಎದಿರೇಟು ನಡೀತಾ ಇದೆ. ರಮೇಶ್ ಕತ್ತಿ ತಾಕತ್ತಿನ ಸವಾಲಿಗೆ ಸತೀಶ್ ಖಡಕ್ ಆಗಿ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಹುಕ್ಕೇರಿ ಕ್ಷೇತ್ರ ಪ್ರವೇಶಿಸುವ ತಾಕತ್ತಿನ ಸವಾಲನ್ನ ಹಾಕಿದ್ರು ರಮೇಶ್ ಕತ್ತಿ. ಸಮಯ ಬಂದಾಗ ಕುಸ್ತಿ ಮಾಡೋದಕ್ಕೂ ಕೂಡ ರೆಡಿ ಅಂತ ಹೇಳಿ ಸತೀಶ್ ಅವರು ಟಾಂಗ್ ಕೊಟ್ಟಿದ್ದಾರೆ. ಕ್ಷೇತ್ರ ಪ್ರವೇಶಕ್ಕೆ ಸವಾಲನ್ನ ಹಾಕಿದಂತಹ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ಕತ್ತಿ ಸವಾಲಿಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ತಕ್ಕ ತಿರುಗೇಟನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಉಭಯ ನಾಯಕರ ಸವಾಲು ಪ್ರತಿ ಸವಾಲು ಹೇಗಿತ್ತು, ರಮೇಶ್ ಕತ್ತಿ ಏನ್ ಹೇಳಿದ್ರು, ಅದಕ್ಕೆ ಜಾರಕಿಹೊಳಿಯವರ ತಿರುಗೇಟು ಹೇಗಿತ್ತು ಅನ್ನೋದನ್ನ ನೋಡೋಣ. ಕಾಕಾ ಮಗ ಸ್ವಚ್ಛ ಆಗಿದವು, ಸ್ವಚ್ಛಂದವಾಗಿದೆವು. ನಿಮ್ಮ ಮನಿ ಹಾಸ್ಟೆಲ್ ಸೇವಾ ಮಾಡಕ್ ನಾವು 4 ಮಂದಿ ಗಟ್ಟಿದೀವು. ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಬೇಡ್ರಿ. ಹೊರಗಿನವ್ರು ಯಾರು ಈ ನಮ್ಮ ತಾಲೂಕಿನ ಬರೋ ತಾಕತ್ತು ಇಲ್ಲ, ಬರುದು ಇಲ್ಲ, ಬರು ಬಿಡುವುದು ಬೇಡ ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಆದ್ರೆ ಬಹುಶಃ ಬರುವಂತ ದಿನಮಾನಗಳಲ್ಲಿ ತಾಲೂಕಿನ ಜನ ಬಹಳ ಪ್ರಬುದ್ಧರದಾರ, ಸೂಕ್ಷ್ಮವಾದಿಗಳದಾರ, ವಿಚಾರವಂತರದಾರ ಮತ್ತು ತಿಳಿದು ಹೆಜ್ಜೆ ಇಡ್ತಾರೆ. ನಾ ತಪ್ಪಿದಿ ಮಗನ ಸಾಹುಕಾರತ ನನಗೂ ಹೇಳ್ತಾರ, ಅಥವಾ ಅವ್ರು ತಪ್ಪಿದ್ರೆ ಅವ್ರಿಗೂ ಹೇಳ್ಕೊತಾರ. ಇಂಥ ಒಂದು ತಾಲೂಕಿನಾಗ ಹೊರಗಿನವ್ರು ಯಾರೋ ಬಂದು ನಾವು ಆಳ್ತೀವಿ ಅನ್ನೋದು ಯಾರೇ ಅವ್ರ ಕನಸು ಕಟ್ಟಿದ್ರೆ ಅದು ಅವ್ರ ತಲೆಗಿನ ತೆಗಿರಿ ಅನ್ನೋ ಮಾತನ್ನ ಇದೇ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಕುಸ್ತಿ ದೂರ ಇದೆ, ಕುಸ್ತಿ ಆ ಕಡೆ ಬಂದಾಗ ಅದನ್ನ ಬಗ್ಗೆ ಹೇಳೋಣ. ಈಗ ಬೇರೆ ಬೇರೆ ಕೆಲಸ ಮಾಡೋಣ, ಇನ್ನೂ ಟೈಮ್ ಇದೆ. ಸಮಯ ಬಂದಾಗ ಅದ್ರ ಬಗ್ಗೆ ಹೇಳ್ತೀವಿ, ಇವತ್ತು ಹೇಳೋದು ಅವಶ್ಯಕತೆ ಇಲ್ಲ. ನಡೀತದೆ, ಅದೇನು ಹೊಸದೇನಲ್ಲ. 20 ವರ್ಷದಿಂದ ಅಲ್ಲೆಲ್ಲಿ ಸಭೆಗಳಾಗ್ತವೆ, ಸಭೆ ಆಗ್ತವೆ. ಅವ್ರ ಶಕ್ತಿ ಅವ್ರ ಪ್ರದರ್ಶನ ಮಾಡಿದ ಒಗ್ಗಟ್ಟು, ನಮ್ಮ ಒಗ್ಗಟ್ಟು ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ. ರಾಜಕೀಯದಲ್ಲಿ ಅದೇನು ಸ್ವಾಭಾವಿಕ, ಅದರಲ್ಲೇನು ಎಲ್ಲರೂ ಹಿಡಿತ ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇವತ್ತು ಕೂಡ ಕಣ್ಣೇರಿ ಮಠದಲ್ಲಿ ಬಹುಶಃ ಸಭೆ ಇದೆ ಅಂತ ನಾನು ಕೇಳಿದ್ದೀನಿ ಸಾಯಂಕಾಲ, ಗೊತ್ತಿಲ್ಲ ಅದ್ರ ಬಗ್ಗೆ. ಅದೇ ಹೇಳಿದ್ರೆ ಟೈಮ್ ಬಂದಾಗ ಹೇಳ್ತಂತ ಹೇಳಿದ್ರೆ ಟೈಮ್ ಬರಲಿ, ಇಷ್ಟು ಅವಶ್ಯಕತೆ ಇನ್ನೂ ಇಲ್ಲ. ನಾವು ಟೈಮ್ ಬಂದಾಗ ಹೇಳ್ತಿದ್ರು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್. ಟೈಮ್ ಬರಲಿ, ಕುಸ್ತಿ ಆಡೋದಕ್ಕೂ ಕೂಡ ರೆಡಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿಯವರು ಕತ್ತಿಯವರ ಹೇಳಿಕೆಗೆ ಟಾಂಗ್ ಕೊಟ್ಟಿದ್ದಾರೆ. ಕತ್ತಿ ಮತ್ತು ಜಾರಕಿಹೊಳಿ ಫ್ಯಾಮಿಲಿಯ ಈ ನಡುವಿನ ಕದನ ಇದೆಯಲ್ಲ, ಇದು ಮತ್ತೆ ಮುಂದುವರಿತಾ ಇದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಸ್ವರೂಪವನ್ನು ಪಡ್ಕೊಳ್ಬಹುದು ಅಂತ ಹೇಳಿ ಬೆಳಗಾವಿ ಭಾಗದಲ್ಲಿ. ಹೌದು ಮಧುಶ್ರೀ, ಏನು ಬೆಳಗಾವಿ ಜಿಲ್ಲೆಯಲ್ಲಿ ಕತ್ತಿ ಮತ್ತು ಜಾರಕಿಹೊಳಿ ಕುಟುಂಬ ರಾಜಕೀಯ ರೀತಿಯಲ್ಲಿ ಬಹಳಷ್ಟು ಬಲಾಢ್ಯ ಆಗಿರುವಂತದ್ದು. ಆದ್ರೆ ಈ ಎರಡೂ ಕುಟುಂಬದ ಮಧ್ಯೆ ಇದೀಗ ಟಾಕ್ ಫೈಟ್ ಶುರುವಾಗಿರುವಂತದ್ದು. ಬಹುಮುಖ್ಯವಾಗಿ ಇಲ್ಲಿ ಕತ್ತಿ ಕಂಟ್ರೋಲ್ ಇರುವಂತಹ ಹುಕ್ಕೇರಿ ಮತಕ್ಷೇತ್ರ ಏನಿದೆ, ಅದು ಹುಕ್ಕೇರಿ ಮತಕ್ಷೇತ್ರದಲ್ಲೇ ಹುಕ್ಕೇರಿ ತಾಲೂಕಿನಲ್ಲೇ ಯಮಕರ್ಮಾಡಿ ಮತಕ್ಷೇತ್ರ ಕೂಡ ಬರುವುದು. ಹೀಗಾಗಿ ಬಹುತೇಕ ಸತೀಶ್ ಜಾರಕಿಹೊಳಿ ಆ ಒಂದು ಕ್ಷೇತ್ರವನ್ನ ಪ್ರತಿನಿಧಿಸ್ತಾರೆ ಮತ್ತು ಹುಕ್ಕೇರಿ ಮತಕ್ಷೇತ್ರವನ್ನ ನಿಖಿಲ್ ಕತ್ತಿ ಅಂದ್ರೆ ಮಾಜಿ ಸಂಸದ ರಮೇಶ್ ಕತ್ತಿ ಅವರ ಅಣ್ಣನ ಮಗ ಪ್ರತಿನಿಧಿಸ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಕೆಲವೊಂದಿಷ್ಟು ವಿಚಾರದಲ್ಲಿ ರಾಜಕೀಯವಾಗಿ ಪದೇ ಪದೇ ನಿಖಿಲ್ ಕತ್ತಿ ಅವ್ರನ್ನ ಸೆಳೆಯುವಂತ ಕೆಲಸವನ್ನ ವಿರೋಧಿಗಳು ಮಾಡ್ತಾ ಇದ್ರು ಅನ್ನುವಂತ ನಿಟ್ಟಿನಲ್ಲಿ ರಮೇಶ್ ಕತ್ತಿ ಅವರು ಆರೋಪ ಮಾಡಿದ್ರು. ಮತ್ತು ಇನ್ನು ಮುಂದೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ, ಹೀಗಾಗಿ ಯಾರನ್ನು ಕೂಡ ಕ್ಷೇತ್ರಕ್ಕೆ ಬರೋಕೆ ಬಿಡುವುದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ರಮೇಶ್ ಕತ್ತಿ ಅವರು ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯೆ ನೀಡಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಕುಸ್ತಿ ಹಿಡಿಯೋಕೆ ಇನ್ನೂ ಕೂಡ ಸಾಕಷ್ಟು ಸಮಯ ಇದೆ, ಹೀಗಾಗಿ ಸಮಯ ಬಂದಾಗ ಕುಸ್ತಿ ಹಿಡಿತೇವೆ ಅನ್ನುವಂತ ನಿಟ್ಟಿನಲ್ಲಿ ನೇರವಾಗಿ ಅವರಿಗೆ ಸಂದೇಶವನ್ನ ರವಾನಿಸಿರುವಂತದ್ದು. ಇಲ್ಲಿ ಹುಕ್ಕೇರಿ ಮತಕ್ಷೇತ್ರ ಅಷ್ಟೇ ಅಲ್ಲದೆ ಬಹುಮುಖ್ಯವಾಗಿ ಬೆಳಗಾವಿಯಲ್ಲೂ ಕೂಡ ಹಿಡಿತ ಸಾಧಿಸಬೇಕನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಜಾರಕಿಹೊಳಿ ಕುಟುಂಬದವರು ತಮ್ಮದೇ ಆದಂತಹ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಆದ್ರೆ ಹುಕ್ಕೇರಿ ಮತಕ್ಷೇತ್ರದ ಮೇಲೆ ತಮ್ಮದೇ ಕಂಟ್ರೋಲ್ ನ ಉಮೇಶ್ ಕತ್ತಿ ಅವರು, ಅದಾದ ಬಳಿಕ ರಮೇಶ್ ಕತ್ತಿ ಅವರು ಹೊಂದಿದ್ರು. ಇದೀಗ ರಮೇಶ್ ಕತ್ತಿ ಅವರ ಜೊತೆಗೆ ಶಾಸಕರಾದಂತಹ ನಿಖಿಲ್ ಕತ್ತಿ ಕೂಡ ಸಾಥ್ ಕೊಟ್ಟಿರುವಂತದ್ದು. ಇಬ್ರು ಚಿಕ್ಕಪ್ಪನ ಮಕ್ಕಳ ನಡುವೆ ಗಲಾಟೆ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಬರ್ತಾ ಇದ್ರು. ಆದ್ರೆ ಅದಕ್ಕೆ ಸಮಾವೇಶ ಮಾಡೋದ್ರ ಮೂಲಕ ಕೌಂಟರ್ ನ ಕೊಡುವಂತ ಕೆಲಸವನ್ನ ಕತ್ತಿ ಮತವರು ಮಾಡಿದ್ರು. ಇದೀಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಆ ಕ್ಷೇತ್ರದಲ್ಲಿ ಸಮಾವೇಶ ಮಾಡ್ತೀರಾ ಅನ್ನುವಂತ ಪ್ರಶ್ನೆಗೆ 5 ಲಕ್ಷ ಜನರನ್ನ ಸೇರಿಸಿ ಈಗಾಗಲೇ ಚಿತ್ರದುರ್ಗದಲ್ಲಿ ಮಾಡಿದ್ದೇವೆ, ಇಲ್ಲಿ 2,000 ಜನರನ್ನ ಸೇರಿಸಿದ್ದಾರೆ ಅನ್ನುವಂತ ರೀತಿಯಲ್ಲಿ ನೇರವಾಗಿ ಟಾಂಗನ್ನ ಕೊಟ್ಟಿದ್ರು. ಒಟ್ಟಾರೆ ಈಗ ಕತ್ತಿ ಮತ್ತು ರಮೇಶ್ ಈ ಒಂದು ಜಾರಕಿಹೊಳಿ ಮಂಥನದ ನಡುವೆ ಟಾಕ್ ಫೈಟ್ ಮುಂದುವರೆದಿರುವಂತದ್ದು. ಇದು ರಾಜಕೀಯವಾಗಿಯೂ ಕೂಡ ಸಾಕಷ್ಟು ಪರಿಣಾಮವನ್ನು ಮುಂದಿನ ದಿನಗಳಲ್ಲಿ ಬೀರಲಿದೆ. ಮಧುಶ್ರೀ, ಧನ್ಯವಾದ ಸಹದೇವ್ ತಮ್ಮ ಮಾಹಿತಿಗಾಗಿ.